TMS ಅಧ್ಯಕ್ಷರು, ಇಲ್ಲಿನ ಡೆಪ್ಯೂಟಿ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್, KVK ಹೆಡ್, ಇಲ್ಲಿ ದೇವಸ್ಥಾನದ ಪ್ರಾಮುಖ್ಯರು ಡಾಕ್ಟರ್ ವಿನಾಯಕ್ ಹೆಗ್ಡೆ, ಡಾಕ್ಟರ್ ರವಿ ಭಟ್, ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಸಿರ್ಸಿಯ ಎಲ್ಲ ಕೃಷಿ ಬಾಂಧವರು, ಆಡಳಿತ ಮಟ್ಟದವರು, ಬೇರೆ ಬೇರೆ ನಮ್ಮ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಮತ್ತು KVKಯಿಂದ ಬಂದಂಥ ಎಲ್ಲ ಅಫಿಷಿಯಲ್ಸ್ ಹಾಗೂ ರೈತ ಬಾಂಧವರೇ, ಇವತ್ತಿನ ದಿವಸ ಹೇಳಬೇಕಂದ್ರೆ ಬಹಳ ಪ್ರಾಮುಖ್ಯವಾದದ್ದು. ನಿಮಗೆ ಗೊತ್ತಿದ್ದ ಹಾಗೆ ನಾವು CPCRI ಇಂದ ಬಂದಿದ್ದೀವಿ. CPCRI ಅಂದರೆ ತೋಟದ ಬೆಳೆಗಳ ಸಂಶೋಧನಾ ಕೇಂದ್ರ, ಸೆಂಟ್ರಲ್ ಪ್ಲಾಂಟೇಶನ್ ಕ್ರಾಪ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ನಾವು ತೆಂಗು, ಅಡಿಕೆ, ಕೊಕ್ಕೋ, ಈಗ ಪಾಲ್ಮೀರ ಈ 4 ಕ್ರಾಪನ್ನು ಮ್ಯಾಂಡೇಟ್ ಕ್ರಾಪ್ ಆಗಿ ತಗೊಳ್ತಾ ಇದ್ದೀವಿ. ನಮ್ಮ ಇನ್ಸ್ಟಿಟ್ಯೂಟ್ 110 ವರ್ಷನ ಕಂಪ್ಲೀಟ್ ಮಾಡಿದೆ. ನಾನು ಹೇಳಬೇಕಂದ್ರೆ ಈ 2 ವರ್ಷದಲ್ಲಿ ಆದಂಥ ಬೆಳವಣಿಗೆಗಳು, ಅದು ತೆಂಗು ಇರ್ಬೋದು, ಅಡಿಕೆ ಇರ್ಬೋದು, ಅಥವಾ ಕೊಕ್ಕೋ ಇರ್ಬೋದು. ನಿಮಗೆ ಗೊತ್ತಿದೆ, ಇತ್ತೀಚಿನ ಬಜೆಟ್ನಲ್ಲಿ ತೆಂಗು ಮತ್ತು ಅಡಿಕೆಗೆ, ತೆಂಗು ಮತ್ತು ಕೊಕ್ಕೋಗೆ ಮತ್ತು ಕ್ಯಾಶು, ಗೋಡಂಬಿಗೆ ಸೆಂಟ್ರಲ್ ಗೌರ್ಮೆಂಟ್ ಒಂದು ಸ್ಪೆಷಲ್ ಸ್ಕೀಮನ್ನು ಅನೌನ್ಸ್ ಮಾಡಿದೆ. ಅಂದರೆ ನಾವು ಉತ್ಪಾದಕತೆಯನ್ನು ಜಾಸ್ತಿ ಮಾಡಬೇಕು. ನಮ್ಮ ದೇಶದಲ್ಲಿ ಇನ್ನೂ ಪೊಟೆನ್ಷಿಯಲ್ ಇದೆ, ಇನ್ನೂ ಜಾಸ್ತಿ ಮಾಡಬೇಕಂತ ತೆಂಗಿಗೆ ಯಾರಿಗೆಲ್ಲ ಭಾಳ ಹಳೆ ಮರಗಳಿದ್ದಾವೆ ಅದನ್ನು ತೆಗೆದುಬಿಟ್ಟು ಹೊಸ ತಳಿಗಳು, ಅಭಿವೃದ್ಧಿ ಪಡಿಸಿದಂಥ ತಳಿಗಳನ್ನು ನೆಡಲಿಕ್ಕೆ ಸಹಾಯಧನವನ್ನು ಕೊಡಲಿಕ್ಕಾಗುತ್ತೆ. ಅದೇ ಥರ ಕೊಕ್ಕೋದಲ್ಲಿ ನಮ್ಮ ಈಗಿನ ಪ್ರೊಡಕ್ಷನ್ 30,000 ಟನ್ ಇದೆ. ಆದರೆ ನಮಗೆ ಬೇಕಾಗಿದ್ದು ಡಿಮಾಂಡ್ 1 ಲಕ್ಷ ಟನ್ ಇದೆ. ಅದನ್ನು ಹೇಗೆ ಜಾಸ್ತಿ ಮಾಡಬೇಕು, ಎಲ್ಲೆಲ್ಲ ಜಾಸ್ತಿ ವಿಸ್ತೀರ್ಣ ಮಾಡಬೇಕು, ಅದರ ಪ್ರೊಡಕ್ಟಿವಿಟಿಯನ್ನು ಹೇಗೆ ಜಾಸ್ತಿ ಮಾಡಬೇಕು, ಆ ನಿಟ್ಟಿನಲ್ಲಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಒಂದು ಹೊಸ ಸ್ಕೀಮನ್ನು ಮಾಡ್ತಾ ಇದೆ. ಅದೇ ಥರ ಅಡಿಕೆ ನಿಮಗೆ ಗೊತ್ತಿದೆ, ನೀವು ಕಳೆದ ಸುಮಾರು ವರ್ಷದಿಂದ ನೋಡ್ತಾ ಇದ್ದೀರಿ, ಯಾವ ಸ್ಪೆಷಲ್ ಸ್ಕೀಮ್ಸ್ ಇರ್ತಾ ಇರಲಿಲ್ಲ. ಈಗ ನೀವೊಂದು 2-3 ವರ್ಷದಿಂದ ನೋಡಿದರೆ ಎಸ್ಪೆಷಲಿ ಸಂಶೋಧನೆಗೆ, ಅಡಿಕೆಗೆ ಬಹಳ ಒತ್ತು ಕೊಡಲಾಗುತ್ತಿದೆ. ಮೊದಲನೇದಾಗಿ ನಿಮಗೆ ಗೊತ್ತಿದೆ, ಈಗ ಒಂದು 2-3 ವರ್ಷದಿಂದ ನಾವು ಬೇರೆ ಬೇರೆ ಪ್ರಾಜೆಕ್ಟ್ಸ್ಗಳನ್ನು ಕೊಡ್ತಾ ಇದ್ದೀವಿ. ಅದು ಅಡಿಕೆದು ರೋಗದ ಬಗ್ಗೆ ಇರ್ಬೋದು. ನಿಮಗೆ ಗೊತ್ತಿದೆ, ಎಲೆ ಚುಕ್ಕೆ ರೋಗ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಅದ್ರ ಬಗ್ಗೆನೇ ಇವತ್ತು ನಾವು ಇಲ್ಲಿ ನಮ್ಮ ಮಾನ್ಯ MP ಅವರ ಜೊತೆ ಸಂವಾದನೆ ಮಾಡ್ತಾ ಇದ್ದೀವಿ. ಆಮೇಲೆ ಹಳದಿ ರೋಗ ಇದೆ. ಆಮೇಲೆ ಅದು ಹೆಲ್ತ್ ಬಗ್ಗೆ, ನಮ್ಮ ಆರೋಗ್ಯದ ಬಗ್ಗೆ, ಅದೊಂದು ಎಲ್ಲರಿಗೂ ಬಹಳ ಹೆದರಿಸುವಂಥ ಒಂದು ವಿಷಯ. ಅದ್ರ ಬಗ್ಗೆನೂ ಈಗ ನಾವು ರಿಸರ್ಚ್ ಮಾಡ್ತಾ ಇದ್ದೀವಿ. ಅದೇ ಥರ ಇನ್ನು ಕ್ವಾಲಿಟಿ ಆಸ್ಪೆಕ್ಟಿನಲ್ಲಿ ಇದನ್ನೆಲ್ಲದನ್ನು ಈ ರಿಸರ್ಚ್ಗಾಗಿ ನಾವು ಪ್ರಾಜೆಕ್ಟ್ ಸಬ್ಮಿಟ್ ಮಾಡ್ತಾ ಇದ್ದೀವಿ. ಅದು ಹೆಚ್ಚಿನ ಟೈಮಲ್ಲಿ ಏನಾಗ್ತಿತ್ತು ಅಂದರೆ, ನಾವು ಪ್ರಾಜೆಕ್ಟ್ ಸಬ್ಮಿಟ್ ಮಾಡಿದಾಗ ಅಡಿಕೆ ಸ್ವಲ್ಪ ಡೇಂಜರಸ್ ಕ್ರಾಪು, ಅದ್ರ ಬಗ್ಗೆ ನಿಮ್ದು ಜಾಸ್ತಿ ರಿಸರ್ಚ್ ಬೇಡ ಅಂತ ಇದ್ರು. ಬಟ್ ಆವಾಗ ನಾವು ಮಾತ್ರ ಇದು ಮಾಡಿದರೆ ಅದನ್ನು ಯಾರು ಅದಕ್ಕೆ ಜಾಸ್ತಿ ಗಮನ ಕೊಡ್ತಾ ಇರಲಿಲ್ಲ. ಆದರೆ ನೀವೊಂದು ಈಗ 2 ವರ್ಷದಿಂದ ನೋಡಿದರೆ ನಮ್ಮ ಈ ಕೋಆಪರೇಟಿವ್ ಸೊಸೈಟೀಸ್ ಇರ್ಬೋದು, ನಮ್ಮ ಜನಪ್ರತಿನಿಧಿಗಳಿರ್ಬೋದು, ಇಲ್ಲಿ ನಮ್ಮ ಆನರೇಬಲ್ MP ಕೂತಿದ್ದಾರೆ, ಅವರೇ ಇಲ್ಲಿಂದ ಅವರಿರ್ಬೋದು, ಮತ್ತು ಬೇರೆ ಕಡೆದ ಶಾಸಕರೆಲ್ಲ ಈ ಅಡಿಕೆ ಬಗ್ಗೆ ಒಂದು ಕೋಆಪರೇಟಿವ್ ವೇಯಲ್ಲಿ ಅವ್ರು ಮಾಡಿದಂಥ ಒಂದು ಕೆಲಸ ನೀವು ಬಿಲೀವ್ ಮಾಡಲಿಕ್ಕಿಲ್ಲ. ನಮ್ಮ ಆನರೇಬಲ್ MP ಅವರು ಲಾಸ್ಟ್ ಟೈಮ್ ನಾವು ಮೀಟ್ ಮಾಡಿದಾಗ, ಸರ್ ನಮಗೆ ಅಡಿಕೆ ಬಗ್ಗೆ ಈ ಸಮಸ್ಯೆ ಇದೆ, ನಾವು ಈ ಥರ ಪ್ರಾಜೆಕ್ಟ್ ಸಬ್ಮಿಟ್ ಮಾಡಿದ್ದೀವಿ, ಈ ಪ್ರಾಜೆಕ್ಟ್ ಕೆಲವು ಕಡೆ ಹೋಗಿ ಸ್ಟ್ರಕ್ ಆಗಿದೆ ಅಂತ ಹೇಳಿದ್ದೀವಿ. ಅವ್ರು ನನಗೆ ಹೇಳಿದರು, ನೀವು ಇದ್ರ ಬಗ್ಗೆ ಒಂದು ಬರೆದು ಕೊಡಿ ನನಗೆ ಚಿಕ್ಕದಾಗಿ ಅಂತ. ನಾನು ಹೇಳಿದೆ,